ಅಮ್ಮ? ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಜ್ವರನ? ಹೊಟ್ಟೆ ನೋವಾ? ಇಲ್ಲ ಅಮ್ಮ. ಮತ್ತೆ ಯಾಕೆ ಅಳ್ತಿದ್ಯಾ ಅಮ್ಮ? ಯಾರಾದ್ರೂ ಬೈದ್ರಾ? ಏನಾದ್ರೂ ಅಂದ್ರಾ? ಮನುಷ್ಯರ ಮೇಲಿರುವಾಗ ಗಾಳಕ್ಕೆ ಹುಳ ಹಾಕ್ತಾರೆ. ಪಾಪ ಮೀನು ಊಟಕ್ಕೆ ಆಸೆ ಪಟ್ಟು ಗಾಳಕ್ಕೆ ಸಿಕ್ಕಾಕೊಳ್ಳುತ್ತೆ, ಪ್ರಾಣ ಬಿಡುತ್ತೆ. ಹಾಗೆ ಇಲ್ಲೊಬ್ರು ಮೀನ್ ಹಿಡಿಯೋದಕ್ಕೆ ಗಾಳ ಹಾಕಿದ್ದಾರೆ. ಹುಳ ಹಾಕಿ ನನ್ನನ್ನು ಸಿಕ್ಕಾಕ್ಸಿದ್ದಾರೆ ಮಗ್ಳೆ. ಅವರು ತಮ್ಮ ಕೆಲ್ಸ ಸಾಧಿಸ್ಕೋತಿದ್ದಾರೆ. ಆದ್ರೆ ಇಲ್ಲಿ ನಾನ್ ಬಲಿ ಆಗ್ತಾ ಇದ್ದೀನಿ, ಆ ಮೀನು ಬಲಿ ಆಗುತ್ತೆ. ನನ್ಗೇನು ಅರ್ಥ ಆಗ್ತಿಲ್ಲ ಅಮ್ಮ. ಏನು ಅರ್ಥ ಆಗದೆ ಇರೋ ವಯಸ್ಸು ಮಗಳೇ ನಿಂದು. ನಾನು ನಿನ್ನಷ್ಟೇ ಇರ್ಬೇಕಾಗಿತ್ತು. ಒಳ್ಳೇದು ಕೆಟ್ಟದು ಯೋಚನೆ ಮಾಡದೆ ಇರೋ ಸ್ವಾರ್ಥಿಗಳು. ಮನಸ್ಸು ತುಂಬ ವಿಷ, ಮೋಸ, ಕಲ್ಮಶ ಎಲ್ಲ ತುಂಬಿಕೊಂಡಿದ್ದಾರೆ. ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಾರೆ. ಮನಸ್ಸಾಕ್ಷಿ ಇಲ್ಲ, ಮಾನವೀಯತೆ ಅನ್ನೋದು ಮೊದಲೇ ಇಲ್ಲ. ನಮ್ ವೀಕ್ನೆಸ್ ಅನ್ನ ಬಳಸ್ಕೋತಾ ಇದ್ದಾರೆ ಕಂದ. ಒಳ್ಳೆಯವ್ರ ತರ ನಾಟಕ ಆಡಿ ನಮ್ ನಂಬಿಕೆನ ಬಳಸ್ಕೊಂಡು ನಮ್ಗೆ ಮೋಸ ಮಾಡ್ತಾರೆ. ನಿನ್ ಭವಿಷ್ಯನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಮಗ್ಳೆ. ಇಂಥ ವಂಚಕರಿರುವಂತ ಪ್ರಪಂಚದಲ್ಲಿ ಹೇಗ್ ಬದುಕ್ತೀಯ? ನಂತರ ನೀನಾಗ್ಬಾರ್ದು ಕಂದ, ಅದೇ ನನ್ನ ಆಸೆ. ನೀನ್ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಕೋಬೇಕು. ಯಾರ ಮುಂದೇನು ಕೈ ಚಾಚಿ ನಿಲ್ಲೋ ಪರಿಸ್ಥಿತಿ ನಿನಗ್ ಬರ್ಲೇಬಾರ್ದು. ನಾನು ಚೆನ್ನಾಗಿ ಓದ್ತೀನಿ ಅಮ್ಮ. ನೀನ್ ದೊಡ್ಡೋಳಾದ್ಮೇಲೆ ಏನಾಗ್ತೀಯ ಮಗ್ಳೆ? ನಾನು ಪೊಲೀಸ್ ಆಗ್ತೀನಿ ಅಮ್ಮ. ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸ್ತೀನಿ. ಸರಿ ಮಗ್ಳೆ, ಆಯ್ತು. ಹೋಗ ಆಟ ಆಡ್ಕೋ. ಅಪ್ಪ ದೇವ್ರೆ, ನನ್ ಕಂದಮ್ಮ ಒಂದೊಳ್ಳೆ ಸ್ಥಿತಿಗೆ ಬರೋವರೆಗೂ ನನಗೆ ಆಯಸ್ಕೊಡು. ಮತ್ ನಾನ್ ನಿನ್ನ ಏನು ಕೇಳಲ್ಲ. ನನ್ ಕಂದಮ್ಮನ್ನ ದಡಕ್ ಸೇರ್ಸಿ ನಾನೇ ನಿನ್ ಪಾದಕ್ ಸೇರ್ಕೋತೀನಿ. ಪಾಪ ನನ್ ಮಗಳು, ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಈ ಆಫೀಸಲ್ಲಿ ಏನ್ ನಡೀತಿದೆ ಅನ್ನೋದೇ ನನ್ಗರ್ಥ ಆಗ್ತಿಲ್ಲ. ಇದೇನ್ ಆಫೀಸಾ ಇಲ್ಲ ಫಿಶ್ ಮಾರ್ಕೆಟಾ? ಯಾರ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬಹುದು, ಅವ್ರ ಇಷ್ಟ ಬಂದಂಗ ಹೊರಗಡೆ ಹೋಗೋದಕ್ಕೆ. ಇಲ್ ಹೇಳೋರು ಕೇಳೋರು ಯಾರು ಇಲ್ವಾ? ಛೆ! ನಮ್ಮಣ್ಣ ಮತ್ತೆ ನಮ್ಮಪ್ಪ ಕಟ್ಟಿರೋ ಈ ಕೋಟೆನ ಕುಗ್ಗೋದಕ್ಕೆ ನಾನ್ ಬಿಡಲ್ಲ. ಅವ್ರ ಜವಾಬ್ದಾರಿಯಿಂದ ಕಟ್ಟಿರೋ ಈ ಸಾಮ್ರಾಜ್ಯನ ಯಾರೋ ಬೇಜವಾಬ್ದಾರಿ ಇರೋರು ಬಂದು ಹಾಳು ಮಾಡೋದಕ್ಕೆ ನಾನ್ ಬಿಡಲ್ಲ. ಕಿರಣ್, ಎಲ್ಲಾರನ್ನೂ ಸೇರಿಸಿ ಮೀಟಿಂಗ್ ಅರೇಂಜ್ ಮಾಡಿ. ಸರಿ ಮೇಡಮ್. ಶಿವಗಾಮಿ ತುಂಬಾ ಎಮೋಷನಲ್ ಆಗ್ತಿದ್ಯಾ? ಇವಾಗ ಏನ್ ಮಾಡೋದು, ಏನ್ ಮಾತಾಡೋದು ಬೇಡ. ಮಾತುಗಳು ನಿನ್ ಕಂಟ್ರೋಲ್ ಮೀರ್ಬೋದು. ಅದರಿಂದ ಆಫೀಸ್ ಎಂಪ್ಲಾಯೀಸ್ಗಳೆಲ್ಲ ಅಪ್ಸೆಟ್ ಆಗ್ಬೋದು. ನಾಳೆ ಮಾತಾಡ್ಬೋದಲ್ಲ ಶಿವಗಾಮಿ? ಇಲ್ಲ ಆರ್ಯ, ಅಲ್ಲಿವರೆಗೂ ಕಾಯೋದಕ್ಕಾಗಲ್ಲ. ನಾಳೆನೇ ನಾನು ಫೈನಲ್ ಡಿಸಿಷನ್ ತಗೊಳ್ಳೋದು. ಅದಕ್ಕೆ ಮುಂಚೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಓಕೆ. ಏ ಊರ್ಮಿಳ, ನಾನ್ ತುಂಬಾ ದಿನಗಳಿಂದ ನಿನ್ನ ಹತ್ರ ಏನೋ ಒಂದು ಪ್ರಶ್ನೆ ಕೇಳ್ಬೇಕಂತ ಎಣಿಸ್ತಾ ಇದ್ದೆ, ಆದ್ರೆ ಮರ್ತೇ ಹೋಗ್ತಿತ್ ಕಣೆ. ಏನು? ಒಂದಿನ ನೀನು ನನ್ನ ಹತ್ರ ಅಶೋಕ್ ಬಗ್ಗೆ ಸುಮಾರು ವಿಷಯ ಹೇಳ್ದಿಯಲ್ವಾ? ಅವನ್ ಜೈಲಿಗೆ ಹೋಗಿದ್ದ, ಸ್ಕೂಲಲ್ಲಿ ಒಂದ್ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡೋಕ್ಕೂ ಪ್ರಯತ್ನ ಮಾಡಿದ್ದ, ಶಿವಗಾಮಿ ಅವನ್ನ ಜೈಲಿಗೆ ಕಳಿಸಿದ್ಲು ಅಂತಾನೂ ಹೇಳಿದ್ದೆ. ನೆನ್ಪಿದ್ಯಾ? ಅದು ಅಮ್ಮ, ಯಾಕೆ ನೆನ್ಪಾಗ್ತಾ ಇಲ್ವಾ?